ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ಎಪಿಸೋಡ್ ನಲ್ಲಿ ನಾನು ನಿಮಗೆ ಪಾರ್ಟಿ ಬಗ್ಗೆ ಹೇಳಲು ಹೋಗ್ತಾ ಇದ್ದೇನೆ. ಇದು ನಿಮಗೆ ತುಂಬಾ ಉಪಯೋಗ ಆಗಬಹುದು. ಸೊ ಪಾರ್ಟಿ ನಲ್ಲಿ ಇದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿಮಗೆ ನನ್ನ ಚಾನಲ್ ಬಗ್ಗೆ ಹೇಳ್ತೇನೆ. ಇಲ್ಲಿ ನೋಡಿ. ಸೊ ಯಾವಾಗ ನೀವು ನನ್ನ ಮಾಸ್ಟರ್ ಕೀ ಚಾನಲ್ ನಲ್ಲಿ ಹೋಗ್ತೀರಾ, ಇಲ್ಲಿ ಪ್ಲೇ ಲಿಸ್ಟ್ ನಲ್ಲಿ ಹೋದಾಗ ಆಲ್ರೆಡಿ ಇಲ್ಲಿ ನಾನು ಕರ್ನಾಟಕ ಪಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಎ ಬಿ ಸಿ ಈ 4 ಹಾಕಿದ್ದೇನೆ. ಡಿ ಇನ್ನೂ ಅದ್ರ ಅಪ್ಲೋಡ್ ಮಾಡಿರಲಿಲ್ಲ, ಈಗ ನಾನು ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನೀವು ಯಾವಾಗ ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಎಂಟರ್ ಆಗ್ತೀರಾ, ಇಲ್ಲಿ ಎ ಬಿ ಸಿ ಈ 4 ಇದೆ. ಇದನ್ನು ನೀವು ರೆಫರ್ ಮಾಡಿದ್ರೆ ಸಾಕು, ಬೇರೆ ಯಾವುದೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಕಾಂಬಿನೇಷನ್ ಇದೆ. ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ಸ್ ಆಗಿರ್ಬೋದು, ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ನಾನು ಕಾಂಬಿನೇಷನ್ ಮಾಡಿದ್ದೇನೆ ಇಲ್ಲಿ. ಇದನ್ನು ನೀವು ರೆಫರ್ ಮಾಡಿದ್ರೆ ನಾನು ಅನ್ಕೋತೀನಿ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಯಾಕೆಂದರೆ ನೀವು ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ನಾನು ಆಲ್ರೆಡಿ ಇದನ್ನು ಮಾಡಿದ್ದೇನೆ. ಇದನ್ನು ನೀವು ಫಾಲೋ ಮಾಡಿದ್ರು ಸಹ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಮತ್ತು ನೀವು ನನ್ನ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ, ಅಲ್ಲಿ ಸ್ವಲ್ಪ ಔಟ್ಡೇಟೆಡ್ ಕ್ವಶನ್ಸ್ ಇದೆ, ಅಪ್ಡೇಟ್ ಮಾಡಿರಲಿಲ್ಲ. ಬಟ್ ನಾನು ಇಲ್ಲಿ ಮಾಡಿದ್ದೀನಿ. ಅದು ಸ್ವಲ್ಪ ಸಮಯ ತಗೋಗುತ್ತೆ ಕೋಡಿಂಗೋಸ್ಕರ, ಅದಕ್ಕೆ ನಾನು ಅದನ್ನು ಅಲ್ಲಿ ಮಾಡಲಿಲ್ಲ. ಬಟ್ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದಕ್ಕೆ ನಿಮಗೆ ಅಪ್ಡೇಟೆಡ್ ಕ್ವಶನ್ಗೋಸ್ಕರ ನೀವು ಯೂಟ್ಯೂಬ್ನ ರೆಫರ್ ಮಾಡಿ ಅಂತ ಇಲ್ಲಿದೆ ಆಲ್ರೆಡಿ. ನಿಮಗೆ ಬೇಕಾದರೆ ನನ್ನ ನಂಬರ್ ಕಳಿಸಿ, ನಾನು ನಿಮಗೆ ಈ PDF ನಾನು ನಿಮಗೆ ಕಳಿಸ್ತೀನಿ. ಬಟ್ ಇದನ್ನು ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನು ಫಾಯ್ದೆ ಆಗುತ್ತೆ ಅಂದರೆ, ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವನ್ನ. 1 ಮಾರ್ಕ್ಸ್ ಆಗಲಿ 2, 3 ಸ್ವಲ್ಪ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಉಪಯೋಗ ಆಗ್ಬೋದು. ಸೊ ಇದು ಅಲ್ಲದೆ ಮತ್ತೆ ಚಾನಲ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿ ಇದೆ. ಓಕೆ, ಇಲ್ಲಿ ನೀವು ಎಂಟ್ರಿ ಆದಾಗ ಇಲ್ಲಿ ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನಾನು ಅದರ ಸ್ವಲ್ಪ ಓಪನ್ ಆಗ್ತಾ ಇಲ್ಲ, ಮತ್ತೆ ನಾನು ಪ್ರಯತ್ನ ಪಡ್ತೀನಿ. ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು 3 ಡೈಮೆನ್ಷನಲ್ ಆಗಲಿ, ಡಿಟರ್ಮೆಂಟ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಈ ರೀತಿ ನಾನು ಚಾಪ್ಟರ್ ವೈಸ್ ನಾನು ಇಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಸಹ ಮಾಡಿದ್ದೇನೆ 1 ಮಾರ್ಕ್ಸ್ ಟ್ರಿಕಿ ಕ್ವಶನ್ಸ್ನ. ನಿಮಗೆ ಟ್ರಿಕಿ ಕ್ವಶನ್ಸ್ಗಳು ಬೇಕಿತ್ತಂದರೆ ಇದನ್ನು ಸಹ ನೀವು ಬೇಕಾದರೆ ನೋಡಿ ಕಲಿತುಕೊಳ್ಳಬಹುದು. ಇಲ್ಲಿ ಇದೆಲ್ಲ ಕಾಂಬಿನೇಷನ್ಸ್ ಆಲ್ರೆಡಿ ನಾನು ಪಾರ್ಟ್ ಎ ಬಿ ಸಿ ಡಿನಲ್ಲಿ ಹಾಕಿದ್ದೇನೆ, ಅದನ್ನು ಸಹ ನೀವು ರೆಫರ್ ಮಾಡಿದ್ರು ಓಕೆನೆ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಸಹ ವಿಡಿಯೋಸಲ್ಲಿ ಮಾಡಿದ್ದೇನೆ, ಇದನ್ನು ನೀವು ರೆಫರ್ ಮಾಡ್ಬೋದು. ಸೊ ನಾನಿಲ್ಲಿ ಹೆಚ್ಚಿಗೆ ಸಮಯ ವೇಸ್ಟ್ ಮಾಡೋದಿಲ್ಲ, ಇಲ್ಲಿ ರಿಮೂವ್ ಮಾಡ್ತೇನೆ. ಸೊ ಪಾರ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಫಸ್ಟ್ ಮೊದಲನೇದಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನ್. 10 ಕ್ವಶನ್ ಅಲ್ಲಿ ನಮಗೆ 6 ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಬೇಕು. ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ನಾನು ಇಲ್ಲಿ ಹೇಳ್ತೀನಿ. ಇದು ಇಂಪಾರ್ಟೆಂಟ್ ಇದೆ. ಒಂದು 4 ಪ್ರಾಬ್ಲಮ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಮ್ಯಾಟ್ರಿಕ್ಸ್ನಲ್ಲಿ ಸಹ ಮಾಡ್ಬೋದು, ಸಿಂಪಲ್ ಇದೆ. ಡಿಟರ್ಮಿನೆಂಟ್ಸ್ನ ಹೇಳ್ತೀನಿ, ಒಂದೇ ಥರದ ಪ್ರಾಬ್ಲಮ್ ಇದೆ. 4th ಆಗಿ ಡಿಫ್ರೆನ್ಷಿಯೇಷನ್ ಮಾಡ್ಬೋದು, ಆಲ್ರೆಡಿ ನಾನು ಹೇಳಿದ್ದೀನಿ, ಲಿಂಕ್ ಸಹ ಕೊಡ್ತೇನೆ. 5th ಆಗಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮಾಡ್ಬೋದು. 6th ಆಗಿ ಇಂಟಿಗ್ರೇಷನ್ನಲ್ಲಿ ಒಂದು ಸ್ವಲ್ಪ 9th ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಅದನ್ನು ಮಾಡ್ಬೋದು. ಮತ್ತು ಪ್ರೊಬಾಬಿಲಿಟಿ ಸಹ ಮಾಡ್ಬೋದು, ಅದು ತುಂಬ ಈಸಿ ಇದೆ. ಈ 7 ಕ್ವಶನ್ಸ್ನ ಯೂಶಲಿ ನಾನು ಟಾರ್ಗೆಟ್ ಮಾಡ್ತೇನೆ ಇದರ. ಸೊ ಮೊದಲನೇದಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಇಲ್ಲಿ ನೋಡಿ, ಲೆಟ್ ದ ಫಂಕ್ಷನ್ n2r ಬಿ ಡಿಫೈನ್ಡ್ by this f of x 4x square plus 12x plus 15. ಈ ರೀತಿ quadratic equation ತರ ಇದೆ. Show that the function n2s where s is the range of the function is invertible. Also find the inverse of f. ಈ ತರದ ಕ್ವಶನ್ಸ್ ಯೂಶಲಿ ಕೇಳ್ತಾರೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ y equal to 4x square plus 12x plus 15 ಇದೆ. ಇದನ್ನು ನಾವು ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಮಾಡ್ಕೋಬೇಕು. ನೋಡಿ, y be an arbitrary element of range f ಆಗಿರಲಿ. ಸೊ ಇಲ್ಲಿ y equal to ತಗೊಂಡಿದೆ. ಈ ಫಾರ್ಮಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದನ್ನು ನೆನಪಿಟ್ಟುಕೊಂಡ್ರು ಸಹ ಇಲ್ಲಿ ಎನ್ಸೆಟ್ನಲ್ಲಿ 2 ಥರದ ಪ್ರಾಬ್ಲಮ್ಸ್ ಇದೆ. ಇದು ಒಂದು, ಇನ್ನೊಂದು ಸಹ ನಾನು ಈ PDF ನಲ್ಲಿ ಇದೆ. ಸೊ ನೆಕ್ಸ್ಟ್ ಇದೆ, ಏನು ಹೇಳ್ತೀನಿ ನಿಮಗೆ. ಸೊ ಇದನ್ನು ಯಾವ ರೀತಿ ಮಾಡಬೇಕನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಮತ್ತು ಸ್ಕೀಮ್ ಆಫ್ ಎವಲ್ಯೂಷನ್ ಸಹ ಹೇಳ್ತೇನೆ ಇಲ್ಲಿ. ಸೊ 4x square plus 12x plus 15 ಇದೆ. ಇಲ್ಲಿ 4x square plus 12x plus 15, ರೈಟ್. ಇದನ್ನು ಯೂಸಲಿ ಇಲ್ಲಿ 4ನ ಕಾಮನ್ ತಗೊಂಡು x square plus 3x plus 15 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಸೊ ಈ 4 ಇಲ್ಲೇ ಇರಲಿ. ಇಲ್ಲಿ ಏನು ಮಾಡಬೇಕಂದ್ರೆ x ಬರ್ಕೊಂಡು ಪ್ಲಸ್ x ಕೋಎಫಿಷಿಯಂಟ್ ಏನಿದೆ
ಅದನ್ನು ಬರ್ಕೊಂಡು ಡಿವೈಡಿಂಗ್ ಬೈ 2 ಹೋಲ್ ಸ್ಕ್ವೇರ್ ಮಾಡಬೇಕು. ನಾನಿಲ್ಲಿ ಫಾರ್ಮುಲಾ ಸಹ ಬರಿತೀನಿ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ರೆ ಇದನ್ನು ಹೇಗೆ ಬರಿಬೇಕಂದ್ರೆ ಎಕ್ಸ್ ಬರ್ದು ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದು ಬರ್ದು ಡಿವೈಡಿಂಗ್ ಬೈ 2 ಬರ್ದು ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಿರುತ್ತೆ ಅದನ್ನು ಬರ್ಕೊಂಡು ಮೈನಸ್ ಹಾಕಿ ಮತ್ತೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬರ್ದು ಡಿವೈಡಿಂಗ್ ಬೈ 2 ಬರ್ದು ಸ್ಕ್ವೇರ್ ಬರಬೇಕು. ಈ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲ ನಾನು ಅದನ್ನು ಮಾಡ್ತೀನಿ. ಎಕ್ಸ್ ಪ್ಲಸ್ ಎಕ್ಸ್ ಕೋಎಫಿಷಿಯಂಟ್ 3 ಡಿವೈಡಿಂಗ್ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಇದೇನಿದೆ ಅದನ್ನು ಅದೇ ರೀತಿ ಬರ್ಕೊಂಡು ಮೈನಸ್ ಬರಿಬೇಕು ಯಾವಾಗಲೂ. ಆಮೇಲೆ ಎಕ್ಸ್ ಕೋಎಫಿಷಿಯಂಟ್ ಇಯರ್ 3 ಬರ್ದು ಡಿವೈಡಿಂಗ್ ಬೈ 2 ಹೋಲ್ ಸ್ಕ್ವೇರ್ ಬರೀತೀನಿ. 4 ಬರ್ದು ಇಲ್ಲಿ ನೋಡಿ ಇಲ್ಲಿ ನಾವೇನಂದ್ರೆ ಡಿವೈಡಿಂಗ್ ಬೈ 2 ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2x ಪ್ಲಸ್ 3 ಇಲ್ಲಿ ಹೋಲ್ ಸ್ಕ್ವೇರ್ ಪ್ಲಸ್ 15 ಡಿವೈಡಿಂಗ್ ಬೈ 4 ಮೈನಸ್ ಇಲ್ಲಿ 9 ಡಿವೈಡಿಂಗ್ ಬೈ 4 ಆಗುತ್ತೆ. ಆಮೇಲೆ ಈ 4 ಇಲ್ಲಿ ಹಾಕಿ 2x ಪ್ಲಸ್ 3 ಇಲ್ಲಿಗೆ ಬರೆದು ಇಲ್ಲಿ ಏನಾಗುತ್ತೆ 4 ಪ್ಲಸ್ ಇಲ್ಲಿ 4 ಡಿನಾಮಿನೇಟರ್ ಸೇಮ್ ಇದೆ 4 ಬರ್ಕೋತೀನಿ. 15 ಮೈನಸ್ 9 ಇಲ್ಲಿ 6 ಆಗುತ್ತೆ. 4 ಬರೆದು ಇಲ್ಲಿನ 4 ಅನ್ನು ಹೊರಗೆ ತೆಗೆದುಕೊಂಡಾಗ ಇಲ್ಲಿ ಬರುತ್ತೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಈ 4 ಕ್ಯಾನ್ಸಲ್ ಅಂದಾಗೆ ನಿಮಗೆ ಬರೋದು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಸೊ ಇದನ್ನು ಈ ಫಾರ್ಮಿಗೆ ನಾನು ಕನ್ವರ್ಟ್ ಮಾಡಿದ್ದೀನಿ. ಈ ರೀತಿ ಮಾಡಬೇಕು. ಸೊ ಅದೇ ಇಲ್ಲಿದೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಓಕೆ, ಇದು y ಕೊಟ್ಟು ಅಂತ ಬರೆದು ಆಮೇಲೆ ಇದನ್ನು ನಾನು ಸಿಂಪ್ಲೆಸ್ಟ್ ಫಾರ್ಮ್ ಈ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ನನಗೆ ಇಲ್ಲಿ x ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮಾಡಿದಾಗ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಈ ಕನ್ವರ್ಷನ್ ಸಹ ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ. ಇಲ್ಲಿ y ಈಕ್ವಲ್ ಟು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಈ 6ನ ಕಡೆ ಬರ್ಕೊಳ್ಳೋಣ. ನಾನು 6 ಬರೆದು ಆಮೇಲೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಇಲ್ಲಿ ರೂಟ್ ಹಾಕಿದಾಗ y ಮೈನಸ್ 6 ಈಕ್ವಲ್ ಟು 2x ಪ್ಲಸ್ 3. ಆಮೇಲೆ ಇದನ್ನು y ಮೈನಸ್ 6 ಬರೆದು ಪ್ಲಸ್ 3 ಕಡೆ ಬಂದಾಗ ಮೈನಸ್ 3 ಈಕ್ವಲ್ ಟು 2x ಆಗುತ್ತೆ. ಇದನ್ನು ಈ ರೀತಿ ಬರ್ಕೋತೀನಿ. 2x ಈಕ್ವಲ್ ಟು ಬರ್ಕೊಂಡಾಗ 2x ರೂಟ್ y ಮೈನಸ್ 6 ಆ್ಯಂಡ್ ಇಲ್ಲಿ ಮೈನಸ್ 3 x ಈಕ್ವಲ್ ಟು ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡಿಂಗ್ ಬೈ 2. ಈ ರೀತಿ ಬರೆದಾಗ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ರೂಟ್ ಆಫ್ y ಮೈನಸ್ 6 ಮೈನಸ್ 3 ಹೋಲ್ ಡಿವೈಡಿಂಗ್ ಬೈ 2 ಈ ರೀತಿ ಬರೆದಾಗ 1 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಇದನ್ನು ನಮಗೆ ಇನ್ವರ್ಟಿಬಲ್ ಬೇಕು. ಅದಕ್ಕೆ ಏನು ಮಾಡೋಣ, ಈ ಫಂಕ್ಷನ್ನ ಯಾವ ರೀತಿ ಡಿಫೈನ್ ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಫಂಕ್ಷನ್ n2r ಇದೆ, ಸಾರಿ ಫಂಕ್ಷನ್ n2s ಇದೆ. ಇದನ್ನು ನಾವೇನಂದರೆ ಇನ್ವರ್ಟಿಬಲ್ ರಿವರ್ಸ್ s2n ಬರ್ಕೋತೀನಿ. s2n ಬರೆದಾಗ ಇಲ್ಲಿ g ಬರಿತೀನಿ. ಅಂದರೆ ಈ ಎಕ್ಸ್ನ ನಾವಿಲ್ಲಿ gf(i) ಅಂತ ಬರಿಬೋದು. ಯಾವಾಗ ಈ ರೀತಿ ನೀವು ಇನ್ವರ್ಟ್ ಮಾಡ್ತಿರೋ ಇನ್ವರ್ಟ್ ಮಾಡಿದಾಗ ಎಕ್ಸ್ನ gf(i) ಬರ್ಕೊಂಡು ಇದೇ ಥರ ಬರಿಬೇಕು. ಇಲ್ಲಿ ನಿಮಗೆ gf(i) ಬಂತು. ಇದನ್ನ ಬರೆದಾಗ ಆಮೇಲೆ ನಿಮಗೆ gf ಇಲ್ಲಿ ನೋಡಿ f ಆಫ್ x ಅಂತೂ ನಮಗೆ ಗೊತ್ತು. f ಆಫ್ x ಏನಿದೆ f ಆಫ್ x ಸಮವಾಗಿದೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಇದು f ಆಫ್ x. ಸೊ ಈ ಎಕ್ಸ್ನ gf ಆಗಿ ಬರ್ಕೊಂಡ ಇನ್ವರ್ಸ್ ದಿಸ್ ಇಯರ್ ಇಲ್ಲಿ ಬರ್ತು ಡಿವೈಡಿಂಗ್ ಬೈ 2 ಇದನ್ನು 2 ಆಗಿ ತಗೋತೀನಿ. ಆಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ FOG ಮತ್ತು GFನ ಫೈಂಡ್ ಔಟ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ FOG ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕನ್ನ ಹೇಳ್ಕೊಡ್ತೀನಿ. FOG ಅಂದರೆ ಇಲ್ಲಿ y FOG here y. ಇಲ್ಲಿ ನಾವು ಇದನ್ನ FO ಆಫ್ G ಆಫ್ y F G of y ಅಂದರೆ ಇಲ್ಲಿದೆ ರೂಟ್ y ಮೈನಸ್ 6 ಮೈನಸ್ 3 ಹೋಲ್ ಡಿವೈಡಿಂಗ್ ಬೈ 2. ಸೊ ಇಲ್ಲಿ f ಆಫ್ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಬರೀತೀನಿ ಅಂದರೆ ನನಗೆ ಗೊತ್ತು ಇಲ್ಲಿ f ಆಫ್ x ಅಂದರೆ ಏನು ಅಂತ. f ಆಫ್ x ಅಂದರೆ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6 ಇದೆ. ಇಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ f ಇದೆ, ಇಲ್ಲಿ f ಇದೆ, ಇಲ್ಲಿ x ಇದ್ರೆ ಇಲ್ಲಿ x ಜಾಗದಲ್ಲಿ ಇದು ಇದೆ, ರೈಟ್. ಅದಕ್ಕೆ ನಾನು ಏನು ಮಾಡ್ತಂದ್ರೆ ಪುಟ್ x ಈಕ್ವಲ್ ಟು, ಸೊ ಅದನ್ನು ಏನಿದೆ ಅದನ್ನು ಬರ್ಕೊಳ್ಳಿ, y ಮೈನಸ್ 6 ಮೈನಸ್ 3 ಹೋಲ್ ಡಿವೈಡಿಂಗ್ ಬೈ 2 ಇದೆ. ಸೊ ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. f y ಮೈನಸ್ 6 ಮೈನಸ್ 3 ಹೋಲ್ ಡಿವೈಡಿಂಗ್ ಬೈ 2 ಈಕ್ವಲ್ ಟು
ನನಗೆ ಎಲ್ಲಿ ಎಕ್ಸ್ ಇದೆಯೋ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೆ 2 ಅದು ಎಕ್ಸ್ ಬಿಟ್ಟು ನಾನು ಅದನ್ನು ಉಳಿದಿದ್ದೆಲ್ಲ ನಾನು ಇಲ್ಲಿ ಬರುತ್ತಾ ಇದ್ದೀನಿ. ಸ್ಕ್ವೇರ್ ಬರೆದು +6 ಬರೀತೇನೆ. ಎಕ್ಸ್ ಅಂದ್ರೇ ಇದು ಇದೆ. ಸೊ ಇಲ್ಲಿ ನಾನು ಏನು ಸ್ಪೇಸ್ ಬಿಟ್ಟಿದ್ದೀನಿ ಇಲ್ಲಿ ಎಕ್ಸ್ ಬೆಲೆನ ತುಂಬಬೇಕು. ಇಲ್ಲಿ ಹಾಕ್ತೀನಿ y -6 ಇಲ್ಲಿ -3 ಆಮೇಲೆ ಹೋಲ್ ಡಿವೈಡಿಂಗ್ ಇದು 2 ಇದೆ. ಓಕೆ 2 ಎಕ್ಸ್ ಜಾಗದಲ್ಲಿ ಹೋಲ್ ಡಿವೈಡಿಂಗ್ ಇಲ್ಲಿ 2 ಇದೆ. ಈ 2 ಇದು 2 ಕ್ಯಾನ್ಸಲ್. ಸೊ ಅವಾಗ ರೂಟ್ y -6 -3 +3 ಹೋಲ್ ಸ್ಕ್ವೇರ್ +6 ಈ -3 +3 ಕ್ಯಾನ್ಸಲ್. ಸೊ ಅವಾಗ ಉಳಿಯೋದು y -6 ಹೋಲ್ ಸ್ಕ್ವೇರ್ +6 2 ಇದು ರೂಟ್ ಕ್ಯಾನ್ಸಲ್. ನಿಮಗೆ ಇಲ್ಲಿ y -6 +6 ಕ್ಯಾನ್ಸಲ್ ಆಗಿ ಇಲ್ಲಿ ಬರೋದು y ಅಂದರೆ FOG ಮಾಡಿದಾಗ ನಿಮಗೆ ಇಲ್ಲಿ ಬರೋದು y. ಸೊ ಇದೇ ಥರ ನಿಮಗೆ GOF ಸಹ ನೀವು ಫೈಂಡ್ ಔಟ್ ಮಾಡಬೇಕು. GOF ಒಂದು ಕಲಿಸ್ತೀನಿ ನೋಡಿ. GOF ಅಂದರೆ G of f of x equal to G. f of x ಅಂದರೆ 2x + 3 ಹೋಲ್ ಸ್ಕ್ವೇರ್ +6 ಇದೆ f of x. ಬಟ್ ನಮಗೆ G of y ಅಂದರೆ ನಮಗೆ ಗೊತ್ತು. G of y ಅಂತಂದರೆ ಏನಿದೆ? ಸೊ ರೂಟ್ y -6 -3 ಡಿವೈಡಿಂಗ್ ಬೈ 2 ರೂಟ್ y -6 -3 dividing by 2. Okay, now compare this here G, here G, here Y, and instead of this Y here we'll get put Y equal to ಇಲ್ಲಿ ಏನಿದೆ ಅದನ್ನು ಬರ್ಕೋತೀನಿ 2x + 3 square +6. Okay, this is Y. So now I will substitute. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y ಅಂದರೆ ಏನಿದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ 2x + 3 ಹೋಲ್ ಸ್ಕ್ವೇರ್ +6 ಈಕ್ವಲ್ ಟು ರೂಟ್ ಎಲ್ಲಿ y ಇದು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ y ಅಂದರೆ 2x + 3 ಹೋಲ್ ಸ್ಕ್ವೇರ್ +6 ಇದು y. ಆಮೇಲೆ ಮುಂದೆ -6 ಇದೆ, ಆ -6 ನ ಬರ್ಕೊಂಡು ಆಮೇಲೆ -3 ಹೋಲ್ ಡಿವೈಡಿಂಗ್ ಬೈ 2 +6 -6 ಕ್ಯಾನ್ಸಲ್. ಇಲ್ಲಿ ಉಳಿಯೋದೇನೆಂದರೆ 2x + 3 ಹೋಲ್ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ ಡಿವೈಡಿಂಗ್ ಬೈ 2. ಆಮೇಲೆ ಇಲ್ಲಿ ಒಳಗಡೆ ಉಳಿಯೋದು 2x + 3 ಇಲ್ಲಿ -3 ಇಲ್ಲಿ ಡಿವೈಡಿಂಗ್ ಬೈ 2 ಕ್ಯಾನ್ಸಲ್. ಆಮೇಲೆ 2x ಡಿವೈಡಿಂಗ್ ಬೈ 2 ಕ್ಯಾನ್ಸಲ್. ಅಂದರೆ ಇಲ್ಲಿ ನಿಮಗೆ GOF ಮಾಡಿದಾಗ ಬರೋದು x. ರೈಟ್. ಸೊ GOF ಕಂಡುಹಿಡಿಬೇಕು, ಅದೇ ರೀತಿ FOG ಕಂಡುಹಿಡಿಬೇಕು. GOF ಮಾಡಿದಾಗ ನಿಮಗೆ x ಬರುತ್ತೆ, ಇಲ್ಲಿ y ಬರುತ್ತೆ. ಫೈನಲಿ ನೀವು ಇಲ್ಲಿ ಏನು ಬರಬೇಕಂದ್ರೆ FOG I, ರೈಟ್, ಆ್ಯಂಡ್ GOF I. ಸೊ NS ಅಂತಂದರೆ ಕ್ವಶನ್ ನೋಡಿ ಇಲ್ಲಿ ಅರ್ಥ ಆಗುತ್ತೆ. ಫಂಕ್ಷನ್ N to S ಅಂದರೆ N to S ಇಲ್ಲಿ ಅಂದರೆ FOG ಮಾಡಿದಾಗ ನಿಮಗೆ ಇಲ್ಲಿ ಏನು ಬರಬೇಕು FOG y ಬರಬೇಕು ಆ್ಯಂಡ್ GOF ಮಾಡಿದಾಗ ನಿಮಗೆ x ಬರಬೇಕು. ಅವಾಗ ಈ ರೀತಿ ಈ ರೀತಿ ಬರೋದು N to S. ಇಲ್ಲಿ ನಾನು n ಮತ್ತು ಇಲ್ಲಿ s ಬರೀತೀನಿ. ಸೊ therefore the function is invertible. ಓಕೆ. ಆಮೇಲೆ ನಮಗೆ ಇನ್ವರ್ಸ್ ಕಂಡುಹಿಡಬೇಕು. ಇಲ್ಲಿ ಇನ್ವರ್ಸ್ ಅಂದರೆ ಬೇರೆ ಏನಿಲ್ಲ. ಇನ್ವರ್ಸ್ ಅಂದರೆ ಇನ್ವರ್ಸ್ ಅಂದರೆ ಇಟ್ ಈಸ್ ಈಕ್ವಲ್ ಟು G of y. ಸೊ ಇನ್ವರ್ಸ್ ಈಸ್ G of y. ನಮಗೆ ಇಲ್ಲಿ G of y ನಮಗೆ ಗೊತ್ತು. G of y ಅಂತಂದರೆ ರೂಟ್ ಆಫ್ y -6 -3 ಡಿವೈಡಿಂಗ್ ಬೈ 2. G of y ಏನು ಬಂದಿದೆ ರೂಟ್ ಆಫ್ y -6 -3 ಡಿವೈಡಿಂಗ್ ಬೈ 2. ನಿಮಗೆ ಇನ್ವರ್ಸ್ ಆಫ್ x ಬೇಕಿದ್ದಾಗ ಇಲ್ಲಿ ನೀವು ರೀಪ್ಲೇಸ್ ಮಾಡಿ x -6 -3 ಹೋಲ್ ಡಿವೈಡಿಂಗ್ ಬೈ 2. ದಿಸ್ ಇಸ್ ಅ inverse. F inverse of x is root of x -6 -3 dividing by 2. ಈ ರೀತಿ ನೀವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಸಿಮಿಲರ್ಲಿ ಇದನ್ನು ಸಹ ಅದೇ ಥರ ಮಾಡಿ 4x ಪ್ಲಸ್ ಇದನ್ನು ಇದು ಡೈರೆಕ್ಟ್ ಇದೆ. ಇದನ್ನು ಪುಟ್ y ಕೊಟ್ಟು ಇಟ್ಟುಕೊಂಡು ಆಮೇಲೆ x ಫೈಂಡ್ ಔಟ್ ಮಾಡಬೇಕು. ನಿಮಗೆ x ಫೈಂಡ್ ಔಟ್ ಮಾಡಿದಾಗ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ.
ಇಲ್ಲಿ ನಿಮಗೆ ಮಾರ್ಕ್ಸ್ ಹೇಳ್ತೀನಿ ನೋಡಿ. ಯೂಸ್ವಲಿ ಇಲ್ಲಿ ನೀವು ಎಕ್ಸ್ ಬೆಲೆನ ಇಟ್ಟಾಗ ಈ ರೀತಿ ಕಂಡುಹಿಡಿದಾಗ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಈ ರೀತಿ ನೀವು ಬರೆದ್ರೆ ಇದನ್ನು ಈ ರೀತಿ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. GFY ಈ ರೀತಿ ಡಿನೋಟ್ ಮಾಡಿ ಇನ್ವರ್ಸ್ ಮಾಡಿದ್ರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಅದೇ GF ಫೈಂಡ್ ಔಟ್ ಮಾಡಿದಾಗ ಆಮೇಲೆ FOG ಫೈಂಡ್ ಔಟ್ ಮಾಡಿದಾಗ ಇಲ್ಲಿ 1 ಮಾರ್ಕ್ಸ್, ಇಲ್ಲಿ ಮಾರ್ಕ್ಸ್, 2 ಮಾರ್ಕ್ಸ್, ಟೋಟಲ್ 4 ಆ್ಯಂಡ್ ಫೈನಲಿ ನೀವು ಈ ರೀತಿ ಇನ್ವರ್ಟಿಬಲ್ ಫೈಂಡ್ ಔಟ್ ಮಾಡಿದಾಗ 1 ಮಾರ್ಕ್ಸ್. ಈ ರೀತಿ ನಿಮಗೆ ಸ್ಕೀಮ್ ಆಫ್ ಎವಲ್ಯೂಷನ್ ಪ್ರಕಾರ 5 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದೇ ಥರ ಈ ಪ್ರಾಬ್ಲಮ್ನು ಸಹ ಅದೇ ರೀತಿ ಮಾಡಿ. f(x) ಇದು ಡೈರೆಕ್ಟ್ ಇದೆ. f(x) = y ಅಂತ ಪುಟ್ ಮಾಡಿ 4x + 3 ಇಲ್ಲಿ ನೀವು x ಫೈಂಡ್ ಔಟ್ ಮಾಡಬೇಕು. ಇಲ್ಲಿ x ಅಂದರೆ ಈ ರೀತಿ f(x) = ಆಲ್ರೆಡಿ ಕೊಟ್ಟಿದೆ, ಸಿಂಪಲ್ ಇದೆ, ಇದು 1. ಇದನ್ನು y ಅಂತ ಪುಟ್ ಮಾಡಿ 4x + 3 ಬರೆದು y - 3 = 4x, y - 3 ಡಿವೈಡಿಂಗ್ ಬೈ 4 = x. ನಿಮಗೆ x ಮಾಡ್ತಿತ್ತು ಎರಡನೇದು. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಈ ರೀತಿ ಮಾಡಿದಾಗ. ಸೊ x ಅಂದ್ರೇ GFY = y - 3 ಡಿವೈಡಿಂಗ್ ಬೈ 4. ಇಲ್ಲಿ ನಿಮಗೆ GFY ಬಂತು, ಇಲ್ಲಿ ನಿಮಗೆ f(x) ಬಂತು, ಇಲ್ಲಿ ನಿಮಗೆ 1 ಮಾರ್ಕ್ಸ್. ಸೊ ಇದೇ ರೀತಿ ಆಮೇಲೆ ನೀವು FOG GOF ಫೈಂಡ್ ಔಟ್ ಮಾಡಿ ಪ್ರೂವ್ ಮಾಡಬೇಕು ಇಟ್ ಈಸ್ ಇನ್ವರ್ಟಿಬಲ್ ಅಂತ. ಫೈನಲಿ ಫೈಂಡ್ ಔಟ್ ಇನ್ವರ್ಸ್. ಸೊ ಇದೇ ಥರ ಈ ಪ್ರಾಬ್ಲಮ್ನು ಸಹ ನೀವು ಮಾಡಬೇಕು. ಇದು ಸಹ ಇಂಪಾರ್ಟೆಂಟ್ ಇದೆ. 9x² + 6x - 5 ಇದು ಸೇಮ್ ಇದೇ ಥರ ಪ್ರಾಬ್ಲಮ್ ಇದೆ. ಇದನ್ನು ನೀವು ಮಾಡಿ, ಇದು ಸಹ ತುಂಬ ಇಂಪಾರ್ಟೆಂಟ್ ಇದೆ. ಇದು ಸೇಮ್ ಪ್ರಾಬ್ಲಮ್ ಇದೆ, ಆಲ್ರೆಡಿ ನಾನು ಮಾಡಿದ್ದೀನಿ ಸ್ವಲ್ಪ ಬೇರೆ ವೇನಿಂದ. ಇದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಇಲ್ಲಿವರೆಗೂ ಆಯಿತು. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮ್ಯಾಟ್ರಿಕ್ಸ್ ಈ ರೀತಿ ಸಿಗುತ್ತೆ. ಈ ರೀತಿ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್. ABC ಅಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬೇಸ್ ಮೇಲೆ ಪ್ರಾಬ್ಲಮ್ ಇರುತ್ತೆ ನಿಮಗೆ. ಇಲ್ಲಿ ABC ಕೊಟ್ಟಾಗ ಮೊದಲು ನೀವೇನು ಮಾಡಬೇಕಂದ್ರೆ ಫೈಂಡ್ AB into C ಆ್ಯಂಡ್ ಶೋ ದ್ಯಾಟ್ AB into C ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಮೊದಲು ಇಲ್ಲಿ ನೀವು ಇದನ್ನು ತೊಗೋಬೋದು. AB ಮಲ್ಟಿಪ್ಲೈ ಮಾಡಿ A ಮತ್ತು B, ಇಲ್ಲಿ A B ಇದನ್ನು ಮಲ್ಟಿಪ್ಲೈ ಮಾಡಿ ಈ ರೀತಿ ಬರುತ್ತೆ. ಆಮೇಲೆ ABನ C ಜೊತೆ ಮಲ್ಟಿಪ್ಲೈ ಮಾಡಿ ನಿಮಗೆ ಇಲ್ಲಿ ಒಂದು ಉತ್ತರ ಬರುತ್ತೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಗೋಸ್ಕರ ನಾನೊಂದು ವಿಡಿಯೋನಲ್ಲಿ ಶಾರ್ಟ್ಕಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಿಂದ ನಾನು ತೋರಿಸಿದ್ದೀನಿ. ಅದು ನೀವು ಒಂದು ಸಲ ನೋಡಿ ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯೂ ಮಾಡ್ಬೋದು. ಅಂದರೆ ಮಲ್ಟಿಪ್ಲಿಕೇಶನ್ ಮೇಲಿದೆ, ಜಸ್ಟ್ ನೀವು ಅದನ್ನು ಪ್ರೂವ್ ಮಾಡಬೇಕು ಎರಡು ಈಕ್ವಲ್ ಅಂತೇಳಿ. ಸೊ ಇದೂ ಸಹ ತುಂಬ ಭಾಳ ಸಲ ಕೇಳಿರುವಂಥ ಪ್ರಶ್ನೆ. AC A ಮತ್ತು C ನ ಮಲ್ಟಿಪ್ಲೈ ಮಾಡಿ, ಆಮೇಲೆ BC ನ ಮಲ್ಟಿಪ್ಲೈ ಮಾಡಿ, ಅದನ್ನು A + B ಮಾಡಿ, ಆಮೇಲೆ C ಜೊತೆ ಮಲ್ಟಿಪ್ಲೈ ಮಾಡಿ. ಇದು ಈಕ್ವಲ್ ಮನ್ಸ್ A + B of C is equal to AC + BC. ಇದು ಏನಿದೆಯಲ್ಲ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡು ಎರಡನ್ನು ಆ್ಯಡ್ ಮಾಡಿದಾಗ ಎರಡು ಈಕ್ವಲ್ ಆಗಬೇಕು. ಇದನ್ನು ಸಹ ತುಂಬ ಸಲ ಯೂಸಲಿ ಕೇಳಿದ್ದಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಮೇಲೆ ಇದೆ, ಇಟ್ ಇಸ್ ಅ ಬೇಸ್ಡ್ ಆನ್ ಮಲ್ಟಿಪ್ಲಿಕೇಶನ್. ಸೊ ಈ ಥರದ ಪ್ರಾಬ್ಲಮ್ ಸಹ ಕೇಳ್ತಾರೆ. A ಅಂದರೆ A³ ಮೊದಲ A ಮಾಡಿ, A ಇದೆ ಮೊದಲ A² ಕಂಡುಹಿಡಿದ ಮೇಲೆ A³ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಇದೆ, ಆಮೇಲೆ ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಇಲ್ಲಿ A³ - 6A² + 7A + 2i. A³ ಇದು ಮೈನಸ್ 6A² ಜೊತೆ ಮಲ್ಟಿಪ್ಲೈ ಮಾಡಿದ್ದೆ ಇದು ಪ್ಲಸ್ 7A, ಏನಿಂದ 7 ಮಲ್ಟಿಪ್ಲೈ 2i. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 0 0 ಬರಬೇಕು. ಇದನ್ನು ಪ್ರೂವ್ ಮಾಡಿ ಅಂತಿದೆ. ಸೊ ಅದನ್ನು 0ವರೆಗೂ ಮಾಡಬೇಕು. ಈ ಥರದ ಪ್ರಾಬ್ಲಮ್ನು ಸೇಮ್ ಇದೆ. ನಿಮಗೆ ಈ ಥರದ ಮ್ಯಾಕ್ಸಿಮಮ್ ಪಾಸಿಬಲ್ ಇದೆ ಕೇಳುವಂಥ ಈ ಮ್ಯಾಟ್ರಿಕ್ಸಲ್ಲಿ ಕೇಳುವಂತಹ ಪ್ರಶ್ನೆಗಳು ತುಂಬ ಸುಲಭವಾಗಿರುತ್ತೆ. ಮತ್ತು ಆಮೇಲೆ ಇದು ಡಿಟರ್ಮಿನೆಂಟ್ನಲ್ಲಿ ಒಂದೇ ಥರದ ಪ್ರಶ್ನೆ ಇದೆ. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಇಸ್ ಓವರ್, ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಓವರ್, ನಾಟ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟಲ್ಲಿ ಒಂದೇ ಥರದ ಯೂಸಲಿ ಪ್ರಶ್ನೆ ಇದೆ. ಇಲ್ಲಿ ನೋಡಿ, x - y + 2z = 7, 3x + 4y - 5z = -7, 2x - y + 3z = 12 ಅಂತ ಈ ರೀತಿ. ಇದನ್ನು ಮೊದಲು ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ AX = B. A ಮೊದಲು ಬರ್ಕೋಬೇಕು, X ಬರೀಬೇಕು, B ಬರೀಬೇಕು. ನೀವು ಈ ರೀತಿ ಫಾರ್ಮ್ ಬರೆದಾಗ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಅಥವಾ ಇಲ್ಲಿವರೆಗೂ ಸಿಸ್ಟಮ್ ಆಸ್ ಇಲ್ಲಿವರೆಗೂ ಅಥವಾ ಇಲ್ಲಿ ನೀವು ಫಾರ್ಮುಲಾವರೆಗೂ ಬರೀಬೇಕು, ಆವಾಗ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಇಲ್ಲಿವರೆಗೂ ಬರೆದಾಗ. ಓಕೆ,
ಸೊ ಸಿಸ್ಟಮ್ ಮೊದಲ ಎ ಎಕ್ಸ್ ಬಿ ಆಗಿರ್ಬೋದು, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಎ ಅಂದರೆ ಬರೀಬೇಕು ಏನಂತ, ಆಮೇಲೆ ಎಕ್ಸ್ ಅಂದರೆ ಏನಂತ ಏನಿದೆ ಅದನ್ನು ಬರೀರಿ, ಆಮೇಲೆ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್. ಇದನ್ನು ನೀವು ಬರೆದ್ರೆ ಇಲ್ಲಿ ನಿಮಗೆ ಯೂಸಲಿ 1 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಬರೀಬೇಕು. ಇಲ್ಲಿ ಫಾರ್ಮುಲಾಸ್ ಇದ್ರ ಜೊತೆನೇ ಬರೀರಿ. ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಎ ಇನ್ವರ್ಸ್ ಅಂದರೆ 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಡ್ಜೆಂಟ್ ಆಫ್ ಎ ಬಿ. ಇಲ್ಲಿ ನೀವು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿದ್ರು ಸಹ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಮೇಲೆ ಅರ್ಜೆಂಟ್ ಆಫ್ ಎನು ಸಹ ಕಂಡುಹಿಡಬೇಕು. ಅಲ್ಲಿ ನಿಮಗೆ ಯೂಸಲಿ 4ಗಿಂತ ಜಾಸ್ತಿ ಕರೆಕ್ಟ್ ಆದರೆ, 4 ಮಿನಿಮಮ್ 4 ಕರೆಕ್ಟ್ ಆದರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. 4ಗಿಂತ ಜಾಸ್ತಿ ಅಂದರೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆದರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ದೊರೆಯುತ್ತೆ. ಫೈನಲಿ ನೀವು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಮತ್ತು ವೈ ಜೆಡ್ ಬೆಲೆಯನ್ನು ಫೈಂಡ್ ಔಟ್ ಮಾಡಿದ್ರೆ ಅದು ಸರಿಯಾಗಿದ್ದರೆ ಅಲ್ಲಿ ನಿಮಗೆ 1 ಮಾರ್ಕ್ಸ್, ಟೋಟಲ್ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಈ ರೀತಿ ಇರುತ್ತೆ. ಸೊ ಇಲ್ಲಿವರೆಗೂ ಬರೆದಾಗ 1 ಮಾರ್ಕ್ಸ್. ಆಮೇಲೆ ನೀವು ಅರ್ಜೆಂಟ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅರ್ಜೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮೊದಲು ನೀವೆಲ್ಲ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿ ಚೆನ್ನಾಗಿ ಅನಿಸೋದನ್ನು ಫಾಲೋ ಮಾಡ್ಬೋದು. ಸ್ವಲ್ಪ ಶಾರ್ಟ್ಕಟ್ ವೇ ರಿವರ್ಸ್ ಆರ್ಡರ್ನಲ್ಲಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅರ್ಜೆಂಟ್ ಫೈಂಡ್ ಔಟ್ ಮಾಡಿ. ಆಮೇಲೆ ಎ ಇನ್ವರ್ಸ್ ಈಕ್ವಲ್ ಟು, ಆಮೇಲೆ ಸಿನ್ಸ್ ಎಕ್ಸ್ ಈಕ್ವಲ್ ಟು ಬಿ, ಈ ಥರದ ಪ್ರಾಬ್ಲಮ್ ಯೂಸ್ಲಿ ಕಂಪಲ್ಸರಿ ಇದೆ. ಆಮೇಲೆ ಎಕ್ಸ್ ವೈ ಝೆಡ್ ಈ 1/4 ಹೊರಗೆ ಇರಲಿ. ಆಮೇಲೆ ನೀವು ಸಿಂಪ್ಲಿಫೈ ಮಾಡುವಾಗ ಲಾಸ್ಟಿಗೆ ಒಳಗಡೆ ತೊಗೊಂಡಾಗ 2 1 3 ಎಕ್ಸ್ ವೈ ಝೆಡ್ ಬೆಲೆ ಇವು ಸರಿಯಾಗಿ ಬಂದರೆ ನಿಮಗೆ ಇಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸ್ವಲ್ಪ ಸ್ಪೆಷಲ್ ಇದರಲ್ಲಿ ಯೂಸಲಿ ಕೇಳುವಂಥ ಒಂದು ಪ್ರಶ್ನೆ, ಈ ಥರದ ಪ್ರಶ್ನೆ. ಈ ಥರದ ಪ್ರಶ್ನೆ. ಸೊ ಇಲ್ಲಿ ನಾನಿಲ್ಲಿ ಸ್ವಲ್ಪ ಬರ್ಕೋತೀನಿ. ಇಲ್ಲಿ 2/3x ಪ್ಲಸ್ 3/y ಪ್ಲಸ್ 10z plus 2/x plus 3/y plus 10z equal to 4 ಇದೆ. ಈ ರೀತಿ ಇದ್ದಾಗ ಇಲ್ಲಿ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವು ಏನು ಮಾಡಬೇಕಂದ್ರೆ 1/x ಎಲ್ಲಿರ್ತೋ ಅದನ್ನು a ಅಂತ ಬರ್ಕೊಳ್ಳಿ, 1/y ಎಲ್ಲಿರ್ತೋ ಅದನ್ನು b ಅಂತ ಬರ್ಕೊಳ್ಳಿ, 1/z ಎಲ್ಲಿರುತ್ತೋ ಅದನ್ನು c ಅಂತ ಬರ್ಕೊಳ್ಳಿ. ಅವಾಗ ಇದಾಗುತ್ತೆ 2a ಪ್ಲಸ್ 3b ಪ್ಲಸ್ 10c ಈಕ್ವಲ್ ಟು 4. ನಾವು ಆಮೇಲೆ ಇದನ್ನು ಯಥ ಪ್ರಕಾರ ಮಾಡಿ ಫೈನಲಿ ನಿಮಗೆ ಏನು ಆನ್ಸರ್ ಬರುತ್ತೋ ಈ 3 ಇಕ್ವೇಷನ್ಸ್ನ ಬರೀಬೇಕು. ನಾನು ಇಲ್ಲಿ ಬರೀತೀನಿ 3 ಇಕ್ವೇಷನ್ಸ್ನ ಇಲ್ಲಿ ಬರ್ಕೋತೀನಿ. 2/x ಪ್ಲಸ್ 3/y ಪ್ಲಸ್ 10z ಈಕ್ವಲ್ ಟು 4. ನಾನು ರಫ್ ಆಗಿ ಇಲ್ಲಿ ಬರ್ಕೋತೀನಿ. 3/y ಪ್ಲಸ್ 7/z ಈಕ್ವಲ್ ಟು 2, 6/x ಪ್ಲಸ್ 2/y ಪ್ಲಸ್ 6/z ಈಕ್ವಲ್ ಟು 10. ಈ ರೀತಿ ಬರ್ಕೋತೀನಿ. ಈಗ ಬರೆದಾಗ ಇದನ್ನು ನೀವು ಈ ಫಾರ್ಮಿಗೆ ಕನೆಕ್ಟ್ ಮಾಡಬೇಕು. 1/x ಅಂದರೆ ಸೊ ಇಲ್ಲಿ ಮಾಡಿ ಪುಟ್ 1/x ಈಕ್ವಲ್ ಟು a ಅಂತ ಬರ್ಕೊಳ್ಳಿ, 1/y ಅಂದರೆ b ಅಂತ ಬರ್ಕೊಳ್ಳಿ, 1/z ಅಂದರೆ c ಅಂತ ಬರ್ಕೊಳ್ಳಿ. ಅಂದರೆ 2a ಪ್ಲಸ್ 3b ಪ್ಲಸ್ 10c ಈಕ್ವಲ್ ಟು 4. ಇದೇ ಥರ 5a ಪ್ಲಸ್ 3b ಪ್ಲಸ್ 7c ಈಕ್ವಲ್ ಟು 2, 6a ಪ್ಲಸ್ 2b ಪ್ಲಸ್ 6c ಈಕ್ವಲ್ ಟು 10. ಈ ರೀತಿ ನೀವು ಕನೆಕ್ಟ್ ಮಾಡಿ. ಆಮೇಲೆ a ಈಕ್ವಲ್ ಟು ಇದನ್ನು 2, 3, 10, 5, 3, 7, 6 to 6 ಆಗಿ ಬರ್ಕೊಂಡು ಆಮೇಲೆ b ಅಂದರೆ ಕಾನ್ಸ್ಟೆಂಟ್ಸ್ ಈ ಕಡೆ ಏನಿದೆ ಇದನ್ನು ಬರ್ಕೋಬೇಕು. 4 to 10 ಅಂತ ಬರೆದು x ಅಂದರೆ ಇಲ್ಲಿ ವೇರಿಯೇಬಲ್ಸ್ ಎಷ್ಟಿದೆ x, y, z. ಆಮೇಲೆ ಯಥಾ ಪ್ರಕಾರ ಅದನ್ನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಫೈನಲಿ ಏನು ಆನ್ಸರ್ ಬರುತ್ತೆ. ಸಾರಿ ಇಲ್ಲೇನಿದೆ ಎ ಬಿ ಸಿ ಇದೆ ವೇರಿಯೇಬಲ್. ಸಾರಿ ಇಲ್ಲಿ ಎ ಬಿ ಸಿ ಬರ್ಕೋತೀನಿ. ಸಪೋಸ್ ಎ ಈಕ್ವಲ್ ಟು ನಿಮಗೆ 2 ಬಂದರೆ ಬಿ ಈಕ್ವಲ್ ಟು ಏನು ರಫ್ ಆಗಿ ಬರ್ತಾ ಇದ್ದೀನಿ 5, ಸಿ ಈಕ್ವಲ್ ಟು ಏನೋ ಒಂದು 11 ಅನ್ಕೊಂಡು. ಅವಾಗ ಇದನ್ನೇನು ಮಾಡ್ಬೇಕಂದ್ರೆ ನಮಗಿಲ್ಲಿ ಗೊತ್ತು 1/x ಅಂದ್ರೇ 1/x ಅಂದ್ರೇ ಎ ಅಂದರೆ ಇದನ್ನು ರಿವರ್ಸಾಗಿ ಬರಿಬೋದು ನಾವು ಇಲ್ಲಿ. ಓಕೆ, ಎಕ್ಸ್ ಈಕ್ವಲ್ ಟು ಅಂದರೆ 1/a. ಸೊ ಸಿಂಪ್ಲಲ್ಲಿ ನನಗೆ ಎಕ್ಸ್ ಬೇಕು. ಎಕ್ಸ್ ಈಕ್ವಲ್ ಟು 1/2. ಇದನ್ನು ರೆಸಿಪ್ರೋಕಲ್ ಮಾಡಬೇಕು. y ಅಂದರೆ 1/5,
z ಅಂದ್ರೆ 1/11. ಈ ರೀತಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ 1/x = ಈ ರೀತಿ ತಗೊಂಡು ಫೈನಲ್ ಏನು ಆನ್ಸರ್ ಬರುತ್ತೋ ಫೈನಲ್ ಆನ್ಸರ್ ಬಂದಿದ್ದನ್ನ ಅದನ್ನ ರೆಸಿಪ್ರೋಕಲ್ ಮಾಡ್ತಾರೆ. ಇಲ್ಲಿ ನೋಡಬಹುದು, ಇಲ್ಲಿ 1/2 ಬಂತು, b 1/3 and c = 1/z. ಆಮೇಲೆ ಇದರ ರೆಸಿಪ್ರೋಕಲ್ ಇದೆ, x = 2, y = 3 and z = 5. ಈ ರೀತಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇಲ್ಲಿ ಸ್ಪೆಷಲ್ ಪ್ರಾಬ್ಲಮ್ ಆ ರೀತಿ ಬರೋ ಚಾನ್ಸ್ ಇದೆ. and finally last okay, so ಆಮೇಲೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆದಮೇಲೆ ಡಿಫ್ರೆನ್ಶಿಯೇಷನ್ ಗೋಸ್ಕರ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನಾನು ಲಿಂಕ್ ನ ಕೆಳಗೆ ಕೊಡ್ತೇನೆ. ಡಿಫ್ರೆನ್ಶಿಯೇಷನ್ ಅಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಪಾಸಿಬಲ್ ಇದೋ ಅದೆಲ್ಲ ಪ್ರಾಬ್ಲಮ್ಸ್ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೇನೆ. ಅಲ್ಲಿರುವಂತಹ ಒಂದು 6-7 ಪ್ರಾಬ್ಲಮ್ಸ್ ಇದೆ, ಅದನ್ನು ದಯವಿಟ್ಟು ನೋಡಿ, ಅದನ್ನು ಕಲ್ಕೊಡಿ. ಆಮೇಲೆ ಅಪ್ಲಿಕೇಶನ್ ಡೆರಿವೇಟಿವ್ಸ್ ಗೋಸ್ಕರ ನಾನು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ, ಅದನ್ನು ಸಹ ನೋಡಿ. ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ಪ್ರೊಬಾಬಿಲಿಟಿ ಬಗ್ಗೆ ನಾನು ಇಲ್ಲಿ ಬರ್ನೌಲಿ ಟ್ರಯಲ್ಸ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಅದನ್ನು ಕಲ್ಕೊಳ್ಳಿ. ಓಕೆ, ಸೊ ಇಲ್ಲಿ ಒಂದು ಪ್ರಾಬ್ಲಮ್ ನಾನು ಹೇಳ್ತೀನಿ. There are 5% of defective items in a large bulk of items. So 5% is defective item ಇದೆ. What is the probability that a sample of 10 items will include not more than one defective item ಅಂತಿದೆ. ಸೊ ಇಲ್ಲಿ ಡಿಫೆಕ್ಟಿವ್ ಐಟಮ್ ಇಸ್ ಫಸ್ಟ್ ಐಟಮ್ಸ್ ಎಷ್ಟಿದೆ ಅಂತ ಬರ್ಕೋತೀನಿ, 10 ಇದೆ. ಡಿಫೆಕ್ಟಿವ್ ಐಟಮ್ ಇಸ್ ಸಕ್ಸಸ್ ಇಯರ್, ಅಂದ್ರೆ ಇಲ್ಲಿ 5% ಡಿಫೆಕ್ಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ p = 5%, 5/100. ಅಂದ್ರೆ p ನಾನು ಇಲ್ಲಿ ಏನು ಬರಿಬಹುದು, 1/20 ಅಂತ ಬರಿಬಹುದು. 5 × 5 × 2. So q is a failure. So q formula is 1 - p. So 1/20. ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಅಂದ್ರೆ multiplying denominator and cross multiplying will get 20 - 1. So q = I can get here 90/20. Fine. So I got n value, p value and I got q value. So what is the general formula here? So general formula ಏನಾಗುತ್ತೆ ಅಂದ್ರೆ general formula. ಸೊ ಇದು ಜನರಲ್ ಫಾರ್ಮುಲಾ, ಇದನ್ನು ನೀವು ನೆನಪಿಡಬೇಕು. ಬರ್ನೌಲಿ ಟ್ರಯಲ್ಸ್. ಸೊ NCX QN - X p to the power of x. p x = ಇಲ್ಲಿ ಸ್ಮಾಲ್ x ಬರೀತೀನಿ. n ಅಂದ್ರೆ ಐಟಮ್ಸ್ 10 ಇದೆ, ಇದು x ಅಷ್ಟೇ ಬರ್ಕೊಳ್ಳಿ. q ಗೊತ್ತು ನನಗೆ 19/20 ಇದೆ, ಅಂದರೆ 10 - x. p ಸಹ ಗೊತ್ತು 1/20 to the power of x. ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 10CX ಇಲ್ಲಿ 19 ಇಲ್ಲಾಗುತ್ತೆ, 10 - x /20 ಇಲ್ಲಿ 10 - x. ಇದನ್ನ 1 to the power of x ಇಲ್ಲಿ 20 to the power of x. So 10CX 19, okay, 10 - x dividing by ಇಲ್ಲಿ ಬೇಸ್ ಸೇಮ್ ಇದೆ. ಸೊ 1 ಮೇಲೆ ಏನೇ ಬಂದರೂ ಸಹ ಅದು 1 ಆಗುತ್ತೆ, ಏನೇ ಇದ್ರು 1 ಆಗುತ್ತೆ. ಇಲ್ಲಿ 20 ಬೇಸ್ ಸೇಮ್ ಇದೆ, 10 - x ಇಲ್ಲಿ ಪ್ಲಸ್ x. ಈ x ನಲ್ಲಿ ಬರೀತಾ ಇದ್ದೀನಿ, ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ px = x ಆಗೋದೇನು, 10CX 19 to the power of 10 - x whole dividing by 20 to the power of 10. ಇವಾಗ ನಾನು ಇಲ್ಲಿ x ಇಲ್ಲ ಅದನ್ನು ಹೊರಗೆ ಬರ್ಕೊಂಡು x ಇರೋದು ನಾನು ಇಲ್ಲಿ ಬ್ರಾಕೆಟ್ ನಲ್ಲಿ ಬರೀತೇನೆ. ಸಿಂಪ್ಲಿಫೈ ಮಾಡೋಕೆ ಸಿಂಪಲ್ ಆಗುತ್ತೆ. ಸೊ ಇದನ್ನೇನು ಬರೆದು ಇದನ್ನ ಇದು ಸಿಂಪ್ಲೆಸ್ಟ್ ಫಾರ್ಮ್. ಸೊ ಪ್ರಶ್ನೆ ಏನಿದೆ, ನಾಟ್ ಮೋರ್ ದೆನ್ 1 ಡಿಫೆಕ್ಟಿವ್ ಐಟಮ್ ಅಂತ. ನಾಟ್ ಮೋರ್ ದೆನ್ 1 ಡಿಫೆಕ್ಟಿವ್ ಅಂತಂದ್ರೆ ಪ್ರೊಬಾಬಿಲಿಟಿ ಅದರದ್ದು. ನಾಟ್ ಮೋರ್ ದೆನ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ, ನಾಟ್ ಮೋರ್ ದೆನ್ 1 ಅಂದ್ರೆ ಅದು 0 ಆಗಿರಬಹುದು ಅಥವಾ 1 ಆಗಿರಬಹುದು. ಇದರ ಬೆಲೆನ ಈಗ ಇಲ್ಲಿ 1/20 to the power of 10 ಇಲ್ಲಿ ಬರೆದು ಮೊದಲ x = 0 ಹಾಕಿ. ಇಲ್ಲಿ 10C0 19 10 - 0 ಪ್ಲಸ್ ಆಮೇಲೆ ಇಲ್ಲಿ 1 ಹಾಕೋಣ. 10C1 19 10 - 1. ಓಕೆ, ಇದರ ಬೆಲೆ ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಏನಾಗುತ್ತೆ. ರೈಟ್, 1/20 to the power of 10 ಇರಲಿ. 10C0 ಇದು ನೆನಪಿರಲಿ. 10C ಇದು ಸ್ವಲ್ಪ ಬೇಸಿಕ್ ಹೇಳ್ತೀನಿ ನೋಡಿ. ಅಂದರೆ 10ನ 3 ಸಲ ಡಿಕ್ರೀಸ್ ಮಾಡಿ
ಇದನ್ನ ಎಂಡ್ 3 to 1 ಮೂರದಕ್ಕೋಸ್ಕರ 3 ಸಲ ಡಿಕ್ರೀಸ್ ಮಾಡ್ತೀನಿ. 3 3 is 9, 2 4 2 5 is 10. ಸೊ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೋ ಅದನ್ನ ಬರಿಬೇಕು. ಇಲ್ಲಿ ಫಾರ್ ಇನ್ನೊಂದು ಎಕ್ಸಾಂಪಲ್ 7 3 ಇತ್ತಂದ್ರೆ 7ನ ಡಿಕ್ರೀಸ್ ಮಾಡಬೇಕು. ಆಮೇಲೆ 3 2 into 1 3 digits 6 ಕ್ಯಾನ್ಸಲ್ 35. ಓಕೆ, ಅದೇ ರೀತಿ 10C 9 ಇದ್ದಾಗ 10 ನ 9 ಅಲ್ಲ 10 ಬರೆದು C 10 minus 9 is 1 ಸಹ ಬರೆಯೋದು ಅಂದರೆ 10C 1 is here 10. ಸೊ ಸಿಮಿಲರ್ಲಿ whenever you see a 0 ಇಲ್ಲಿ ಇದು 1 ಆಗುತ್ತೆ, ನೆನಪಿಟ್ಟುಕೊಳ್ಳಿ ಇದು 1 ಆಗುತ್ತೆ. ಸೊ ಇಲ್ಲಿ 19 10 minus 0 is here 10 plus 10C1 ಅಂದರೆ 10 ಆಗುತ್ತೆ. 19 10 minus 1 is 9. ಸೊ ಇಷ್ಟು ಮಾಡಿ ಆಮೇಲೆ ಇದನ್ನ ಸಿಂಪ್ಲಿಫೈ ಸಹ ಮಾಡ್ಬೋದು ಕಾಮನ್ ತಗೊಂಡು. ಸೊ ಈ ರೀತಿ ನೀವು ಕಾಮನ್ ತಗೊಂಡು ಸಿಂಪ್ಲಿಫೈ ಸಹ ಮಾಡ್ಬೋದು. ಇದು ಇಲ್ಲಿ ಇನ್ನೊಂದು ಪ್ರಶ್ನೆ. 5 cards are drawn successfully with the replacement from a well shuffled deck of 52 cards. So what is the probability that all 5 cards are spade? n equal to 5 ಇದೆ. P ಇದು probability of spade ಏನಿದೆ, ಆಕ್ಚುಲಿ ಸ್ಪೇಡ್ ಎಷ್ಟಿರುತ್ತೆ 13 total divided 52. probability spade is 13/50 ಅಂದ್ರೆ 1/4. P is 1/4. ಅದೇ ರೀತಿ ಆಮೇಲೆ Q ಫೈಂಡ್ ಔಟ್ ಮಾಡಬೇಕು. ಈ ಜನರಲ್ ಫಾರ್ಮ್ ಅಲ್ಲಿ ಹಾಕಿ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಸಿಮಿಲರ್ಲಿ ನೋಡಿ ಇದು ಬಹಳ ತುಂಬಾ ಸಲ ಬಂದಿರುವಂತಹ ಪ್ರಶ್ನೆ. ಪರ್ಸನ್ ಬೈಸ್ ದ ಲಾಟರಿ ಆಫ್ ಟಿಕೆಟ್ ಇನ್ 50 ಲಾಟರೀಸ್ ಅಂದ್ರೆ n equal to 50 ಇದೆ. ಓಕೆ, ಆಮೇಲೆ ವಿನ್ನಿಂಗ್ ಆಫ್ ದಟ್ probability is also given here 1/100 ಇದೆ. What is the probability that he will win a prize at least once, exactly once and at least twice ಅಂತ ಇದೆ. ಸೊ ಇದನ್ನ ನಾನು ಸ್ವಲ್ಪ ಮಾಡ್ತೀನಿ. ಇದು ಬಹಳ ಸಲ ಬಂದಿರುವಂತ ಪ್ರಶ್ನೆ. ಏನಿದೆ ಅಂದ್ರೆ n equal to 50 ಇದೆ. ಓಕೆ, ಮತ್ತೆ ಇಲ್ಲಿದೆ ವಿನ್ನಿಂಗ್ ಅ ಪ್ರೈಸ್ ಪ್ರಾಬಬಿಲಿಟಿ ಈಸ್ P is equal to 1/100. ಅಂದರೆ Q ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೋದು 1 minus P ಅಂತ. 1/100 ಅಂದ್ರೆ ಇದನ್ನ ನೀವು ಸಿಂಪ್ಲಿಫೈ ಮಾಡಿ 99/100 ಆಗುತ್ತೆ. ಇದು Q ಇದೆ. ಓಕೆ, ನಾವು ಜನರಲ್ ಫಾರ್ಮುಲಾ ಬರೀತೀನಿ. ಇಲ್ಲಿ ಜನರಲ್ ಫಾರ್ಮುಲಾ NCX QN minus X P to the power of X. ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ. ಓಕೆ, ನಾನು ಬರೆದು ಬಿಡೋಣ ಬಿಡಿ. 50 CX Q ಅಂದರೆ 99/100. ಇಲ್ಲಿ 50 ಇದೆ. 50 minus X. P ಅಂದರೆ 1/100 X. ಇದನ್ನು ಸಿಂಪ್ಲಿಫೈ ಮಾಡಿದಾಗ 50 CX 99 50 minus X whole dividing by 100 50 minus X into 1 dividing by 100 to the power of X. ಇಲ್ಲಿ ನಮಗೆ CX ಮಾಡಿದಾಗ 50 minus X dividing by ಇದು X ಕಟ್ ಆಗಿ ನಿಮಗೆ ಇಲ್ಲಿ 100 to the power of 50 ಬರುತ್ತೆ ಇಲ್ಲಿ ಈ ತರ. ಸೊ ಈ ರೀತಿ ಬರುತ್ತೆ. ಇಲ್ಲೇನಿದೆ ಅಂದ್ರೆ ಪ್ರಶ್ನೆಯಲ್ಲಿ ಅಟ್ ಲೀಸ್ಟ್ ಒನ್ಸ್ ಅಂತಿದೆ. ಅಟ್ ಲೀಸ್ಟ್ ಒನ್ಸ್ ಅಂದ್ರೆ ಏನು? ಅಟ್ ಲೀಸ್ಟ್ ಒನ್ಸ್ ಅಂದ್ರೆ ಒಂದ್ಕಿಂತ ಜಾಸ್ತಿ 1 2 3 4 ಅಪ್ ಟು 50 ವರೆಗೂ ಬರೀಬೇಕಾಗತ್ತೆ. ಈ ರೀತಿ ಅಟ್ ಲೀಸ್ಟ್ ಒನ್ಸ್ ಅಂದ್ರೆ ಇಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದ್ರೆ probability of x equal to 1 ಪ್ಲಸ್ probability of x equal to 2. ಈ ರೀತಿ ನಿಮಗೆ x equal to 50 ವರೆಗೂ ಬರೀಬೇಕಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಮೆಥಡ್ ಇದೆ. ಇದನ್ನ ನಾವು ರಿವರ್ಸ್ ಆರ್ಡರ್ ಅಲ್ಲಿ ಮಾಡೋಣ. ಸೊ ಅಟ್ ಲೀಸ್ಟ್ 1 ಅಂದ್ರೆ ಸೊ ಆಕ್ಚುಲಿ ಇಲ್ಲಿ 0 ನಿಂದ ಬರ್ಕೊಂಡು ಇದನ್ನ ಬರಿಬೇಕಾಗ್ತಾ ಇತ್ತು, ಇಷ್ಟು ಬರಿಬೇಕಾಗ್ತಾ ಇತ್ತು. ಇನ್ನೊಂದು ಆರ್ಡರ್ ನಲ್ಲಿ ಇದನ್ನ ಅಟ್ ಲೀಸ್ಟ್ 1 ಅನ್ನ ಹೇಗೆ ಬರಿಬಹುದು ಅಂದ್ರೆ 1 ಮೈನಸ್ ಬರೆದು P ಆಫ್ x equal to ಏನಿದನ್ನು ಉಳಿದಿದೆಯೋ ಅದನ್ನ ಬರ್ಕೊಳ್ಳಿ. ಸೊ ನಾವು ಇದನ್ನ ಸಾಲ್ವ್ ಮಾಡಿ, ದಟ್ಸ್ ಇಟ್. ಸೊ ಈ ರೀತಿ ನೀವು ಬರಿಬಹುದು. ಅಟ್ ಲೀಸ್ಟ್ 1 ಅಂತಂದ್ರೆ
ಎಕ್ಸ್ ಈಕ್ವಲ್ ಟು 1 ಇದನ್ನು ಎಕ್ಸಾಕ್ಟ್ಲಿ ಹೊಂದಿಸಿದ್ರೆ ಎಕ್ಸ್ ಈಕ್ವಲ್ ಟು 1 ಡೈರೆಕ್ಟ್ ಪುಟ್ ಮಾಡಿ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಅಟ್ಲೀಸ್ಟ್ 2 ಅಂತಂದ್ರೆ ಏನು? ಇನ್ನೊಂದು ಪ್ರಶ್ನೆ ಇದೆ. ಅಟ್ಲೀಸ್ಟ್ 2 ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂದರೆ ಇಲ್ಲಿ ನಿಮಗೆ ಸೊ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಈಕ್ವಲ್ ಟು 3 ಕಂಟಿನ್ಯೂಸ್ಲಿ 50ವರೆಗೂ ಬರೀಬೇಕಾಗುತ್ತೆ. ಇದು ತುಂಬ ಲೆಂದಿ. ಸೊ ಅದ್ರ ಬದಲಿ ನಮ್ಗೆ ಗೊತ್ತು 0, 1, 2ರಿಂದ 50ವರೆಗೂ ತಗೋಬೇಕಾಗುತ್ತೆ. ಅಂದರೆ 2ನಿಂದ 50ವರೆಗೂ ಕವರ್ ಮಾಡಬೇಕಾಗುತ್ತೆ. ಇಲ್ಲಿ ಉಳಿದಿರುವಂತಹದ್ದು ಇದು. ಸೊ ಅದಕ್ಕೋಸ್ಕರ ನಾವು ಅದನ್ನು ಇನ್ನು ಸಿಂಪಲ್ ವೇನಲ್ಲಿ 1 ಮೈನಸ್ ಬರೆದು ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಮತ್ತೆ ಮೈನಸ್ ಬರೆದು ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಇದನ್ನು ಯೂಸ್ ಮಾಡಿದ್ರೆ ನನಗೆ ಆನ್ಸರ್ ಬರುತ್ತೆ. ಸೇಮ್ ಇಲ್ಲಿ ಇದೇ ಥರ ಇದೆ. 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೋ ಆನ್ಸರ್, ದಟ್ಸ್ ಅ ಫೈನಲ್ ಆನ್ಸರ್. ಇಲ್ಲಿ ಇನ್ನೊಂದು ಪ್ರಶ್ನೆ. ದ ಪ್ರೊಬಾಬಿಲಿಟಿ ದಟ್ ಎ ಸ್ಟೂಡೆಂಟ್ ಇಸ್ ನಾಟ್ ಎ ಸ್ವಿಮ್ಮರ್ ಈಸ್ 1/5. ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಔಟ್ ಆಫ್ 5 ಸ್ಟೂಡೆಂಟ್ಸ್ 4 ಆರ್ ಸ್ವಿಮ್ಮರ್ಸ್. ಇಲ್ಲಿ ನೋಡಿ n ಈಕ್ವಲ್ ಟು 5. ಓಕೆ, ಬಿಕಾಸ್ ಔಟ್ ಆಫ್ 5 ಅಂತಿದೆ 5, ಸೊ n ಈಕ್ವಲ್ ಟು 5. p ಈಸ್ 1/5, q ಈಸ್ 1 ಮೈನಸ್ p ಅಂತಿದೆ. ಬಟ್ ಈ ರೀತಿ ತಗೋಬಾರ್ದು, ಯಾಕೆಂದ್ರೆ ಇಲ್ಲಿ ಏನಿದೆ ಅಂದ್ರೆ ಇಟ್ ಈಸ್ ನಾಟ್ ಅ ಸ್ವಿಮ್ಮರ್ ಅಂತಿದೆ. ನಾಟ್ ಅ ಸ್ವಿಮ್ಮರ್ ಅಂದ್ರೆ ಇಲ್ಲಿ ನೋಡಿ ಟೋಟಲ್ n ಈಕ್ವಲ್ ಟು, ಇದು ಹಿಂದಿನ ಪ್ರಶ್ನೆಯಲ್ಲಿ ಎಕ್ಸಾಮ್ ನಲ್ಲಿ ಬಂದಿತ್ತು. ಸೊ 5 ಸ್ಟೂಡೆಂಟ್ಸ್ ಆರ್ ದೇರ್ ಅಂಡ್ q ಈಕ್ವಲ್ ಟು, q ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಪ್ರಶ್ನೆಯ ಪ್ರಕಾರ ಈಸ್ ನಾಟ್ ಅ ಸ್ವಿಮ್ಮರ್. ನಾಟ್ ಅ ಸ್ವಿಮ್ಮರ್ ಅಂತಂದ್ರೆ ಅದನ್ನ q ಆಗಿ ತಗೋಬೇಕು. q ಈಕ್ವಲ್ ಟು 1/5. p ಈಕ್ವಲ್ ಟು 1 ಮೈನಸ್ q ಆಗಿ ತಗೊಳ್ಳಿ. ಅಂದ್ರೆ p ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ 1/5 ಅಂದ್ರೆ p ಈಕ್ವಲ್ ಟು 4/5 ಆಗುತ್ತೆ. ನಿಮಗೆ p ಬಂತು, q ಬಂತು, ಮತ್ತೆ n ಈಕ್ವಲ್ ಟು 5 ಸಹ ನಿಮಗೆ ಇಲ್ಲಿ ಬಂತು. ಸೊ ಆಮೇಲೆ ಜನರಲ್ ಫಾರ್ಮುಲಾ ಆಮೇಲೆ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಸೊ ಇದರ PDF ಅನ್ನು ನಾನು ಇದರ ಲಿಂಕ್ ಅನ್ನು ನಾನು ಕೊಡ್ತೇನೆ. ಸ್ವಲ್ಪ ಪ್ರಾಬ್ಲಮ್ ಏನಿದೆ ನನಗೆ ಮೆಸೇಜ್ ಮಾಡಿ, ಈ PDF ನಾನು ನಿಮಗೆ ಫಾರ್ವರ್ಡ್ ಮಾಡ್ತೇನೆ. ಬಟ್ ಬೆಟರ್ ನಾನು ಪ್ಲೇ ಲಿಸ್ಟ್ ನಲ್ಲಿ ಏನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಇ ನಿಂದ ಪಾರ್ಟ್ ಇ ವರೆಗೆ ಇದನ್ನ ಮಾಡಿ 100% ಸಕ್ಸಸ್ ಆಗ್ತದೆ. ಯಾಕಂದ್ರೆ ಇದೊಂದು ಕಾಂಬಿನೇಷನ್ ಇದೆ. ಸೊ ಬೇರೆ ಯಾವುದು ಅಷ್ಟು ವರ್ಕ್ ಮಾಡೋದು ಬೇಕಿಲ್ಲ. ಮೊದಲು ಇದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಉಳಿದಿದ್ದನ್ನ ಏನ್ ಬೇಕಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪಾರ್ಟ್ ಇ ನಿಂದ ಪಾರ್ಟ್ ಇ ವರೆಗೂ ನಾನು ಏನೆಲ್ಲ ಮೆನ್ಷನ್ ಮಾಡಿದ್ದೀನೋ ಅದನ್ನ ಮೊದಲು ಪರ್ಫೆಕ್ಟ್ ಆಗಿ ಆಮೇಲೆ ನೀವು ಏನ್ ಬೇಕಾದ್ರೂ ಆಗ್ಬೋದು. ಅದು ಒಂದು ಸುಲಭ ರೀತಿಯಿಂದ ನೀವು ಸ್ಕೋರ್ ಮಾಡ್ಬೋದು. ಈಗ ಫ್ರೆಶ್ ಯಾರಾದರೂ ಓದ್ತಾ ಇದ್ರೆ, ಭಯ ಇದ್ರೆ, ಫೇಲ್ ಆಗ್ತೀನಿ ಅನ್ನೋ ಭಯ ಇದ್ರೆ 2014 ಇಂದ 17 ವರೆಗೆ ಪೇಪರ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಪಾರ್ಟ್ ಇಂದ ಈವರೆಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ಕೋರ್ ಆಗೋ ಸಾಧ್ಯತೆ ಇದೆ. ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. Thank you very much for watching this. Take care. See you in the next video.